ಭಾರತೀಯ ಹಡಗಿನ ಮೇಲೆ ದೊಡ್ಡ ದಾಳಿ ಮಾಡಿದೆ ಇರಾನ್ ಸೈನ್ಯವು. ಈ ದಾಳಿಯನ್ನ ಕೆಲವೇ ಗಂಟೆಗಳ ಹಿಂದೆ ಸ್ಟ್ರೈಟ್ ಆಫ್ ಹಾರ್ಮೋಜ್ ನಲ್ಲಿ ನಡೆಸಲಾಗಿದೆ. ನಂಬಿ ದಾಳಿಯ ಸುದ್ದಿ ಬಂದಾಗ ಭಾರತ ಸರ್ಕಾರದ ಉಸಿರು ಸಿಕ್ಕಿಕೊಂಡಂತಾಗಿತ್ತು. ಯಾಕಂದ್ರೆ ಇದು ಸಾಮಾನ್ಯ ಹಡಗಲ್ಲ, ಇದನ್ನ ವ್ಯಾಪಾರದ ದೃಷ್ಟಿಯಿಂದ ಭಾರತದ ಸೂಪರ್ ಕ್ಯಾರಿಯರ್ ಎಂದು ಪರಿಗಣಿಸಲಾಗುತ್ತೆ. ಈ ಹಡಗು ಬಹಳ ದೊಡ್ಡದಾಗಿದೆ. ಇದನ್ನ ಸೂಪರ್ ಟ್ಯಾಂಕರ್ ಎಂದು ಕರೆಯಲಾಗುತ್ತೆ. ಯಾಕಂದ್ರೆ ಸಾಮಾನ್ಯ ತೈಲ ಸಾಗಿಸುವ ಹಡಗುಗಳಿಗಿಂತ ಒಂದೇ ಬಾರಿ 3 ಪಟ್ಟು ಹೆಚ್ಚು ತೈಲವನ್ನ ಇದು ಸಾಗಿಸಬಲ್ಲದು. ಯುದ್ಧದಂತಹ ಪರಿಸ್ಥಿತಿಯಲ್ಲಿ ಇದು ಇನ್ನಷ್ಟು ಉಪಯುಕ್ತವಾಗುತ್ತೆ. ಯುದ್ಧದಲ್ಲಿ ನಿಮ್ಗೆ ಸ್ಟ್ರೈಟ್ ಆಫ್ ಹಾರ್ಮೋಜ್ ನಿಂದ ತೈಲ ಅಥವಾ ಗ್ಯಾಸ್ ತೆಗೆದುಕೊಳ್ಳಲು ಚಿಕ್ಕ ವಿಂಡೋ ದೊರೆಯುತ್ತದೆ. ಅಂದರೆ ಒಂದೇ ಬಾರಿಗೆ 1 ಅಥವಾ 2 ಟ್ಯಾಂಕರ್ ಗಳನ್ನ ಮಾತ್ರ ಹೊರಗೆ ತೆಗೆಯಬಹುದು. ಆಗ ಈ ಸೂಪರ್ ಟ್ಯಾಂಕರ್ ಒಂದೇ ಬಾರಿಗೆ 2-3 ಟ್ಯಾಂಕರ್ ಗಳಷ್ಟು ತೈಲವನ್ನ ತುಂಬಿಕೊಂಡು ಭಾರತಕ್ಕೆ ತರುವ ಸಾಮರ್ಥ್ಯವನ್ನ ಹೊಂದಿದೆ. ಆದ್ದರಿಂದ ಇದು ಒಂದು ಭಾರಿ ತೈಲ ತುಂಬಿಕೊಂಡು ಬಂದರೆ ಭಾರತ ವಾರಗಳವರೆಗೆ ತೈಲ ಸಂಕಷ್ಟದಿಂದ ಮುಕ್ತವಾಗುತ್ತೆ. ಆದ್ದರಿಂದಲೇ ಈ ಟ್ಯಾಂಕರ್ ಮೇಲೆ ದಾಳಿ ನಡೆದಾಗ ಭಾರತಕ್ಕೆ ತೈಲದ ಚಿಂತೆ ಇರಲಿಲ್ಲ. ಚಿಂತೆಯು ಟ್ಯಾಂಕರ್ ನದ್ದೇ ಆಗಿತ್ತು. ಈ ಸೂಪರ್ ಟ್ಯಾಂಕರ್ ಗೆ ಏನಾದ್ರೂ ಆಗಿರಬಹುದೇ ಎಂಬ ಭಯ. ಇಲ್ಲದೆ ಇದ್ರೆ ಭಾರತಕ್ಕೆ ತೀವ್ರ ನಷ್ಟವಾಗ್ತಾ ಇತ್ತು. ಆದ್ರೆ ಒಳ್ಳೆಯ ವಿಷಯವೇನೆಂದ್ರೆ ಇರಾನ್ ದಾಳಿಗೆ ಬಳಸಿದ ಸೈನಿಕರು ಚಿಕ್ಕ ಚಿಕ್ಕ ಬೋಟ್ ಗಳಲ್ಲಿ ಬಂದಿದ್ರು. ಅವರ ಬಳಿ ಮಿಸೈಲ್ಗಳು ಅಥವಾ ಡ್ರೋನ್ಗಳು ಇರಲಿಲ್ಲ. ಅವರ ಬಳಿ ಕೇವಲ ಬಂದೂಕುಗಳಿದ್ದವು. ಅವರು ಬಂದೂಕುಗಳಿಂದ ಈ ಟ್ಯಾಂಕರ್ ಮೇಲೆ ಓಪನ್ ಫೈರಿಂಗ್ ಮಾಡಲು ಶುರು ಮಾಡಿದ್ರು. ಆದ್ದರಿಂದ ಈಗ ಲಭ್ಯವಿರುವ ಮಾಹಿತಿ ಪ್ರಕಾರ ಮೈನರ್ ನಷ್ಟವಷ್ಟೇ ಆಗಿದೆ. ಯಾವುದೇ ದೊಡ್ಡ ಹಾನಿ ಆಗಿಲ್ಲ. ಆದ್ರೆ ಈ ದಾಳಿಯಿಂದ ಭಾರತ ಎಷ್ಟು ಕೋಪಗೊಂಡಿದೆ ಎಂಬುದನ್ನ ಇದರಿಂದ ಅಂದಾಜು ಮಾಡಿ ದಾಳಿಯ ನಂತರ ಕೇವಲ 1 ಗಂಟೆಯಲ್ಲಿ ಕೆಲವೇ ನಿಮಿಷಗಳ ಹಿಂದೆ ಭಾರತದಲ್ಲಿರುವ ಇರಾನ್ ರಾಯಭಾರಿಯನ್ನ ವಿದೇಶಾಂಗ ಸಚಿವಾಲಯಕ್ಕೆ ಕರೆಸಿ ಕಠಿಣ ಪ್ರಶ್ನೆಗಳನ್ನ ಕೇಳಲಾಗಿದೆ. ಇನ್ನು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದ್ರೆ ಈ ಟ್ಯಾಂಕರ್ ನಲ್ಲಿ ಸೌದಿ ಅಥವಾ UAE ಅಥವಾ ಅಮೆರಿಕದ ತೈಲ ಇರಲಿಲ್ಲ. ಅದರಲ್ಲಿ ಇರಾನ್ನ ತೈಲವೇ ಇತ್ತು. ಹೌದು, ನೀವು ಸರಿಯಾಗಿ ಕೇಳಿದ್ರೆ ಈ ಭಾರತೀಯ ಟ್ಯಾಂಕರ್ ಇರಾನ್ನ ತೈಲವನ್ನ ತುಂಬಿ ಭಾರತಕ್ಕೆ ಬರ್ತಾ ಇತ್ತು. ಯಾಕಂದ್ರೆ ಭಾರತ ಈಗ ಇರಾನ್ ನಿಂದ ತೈಲ ಖರೀದಿಸುತ್ತಿದೆ. ಹಾಗಾದ್ರೆ ತನ್ನದೇ ದೇಶದ ತೈಲವನ್ನ ಹೊತ್ತು ಬರ್ತಾ ಇದ್ದ ಟ್ಯಾಂಕರ್ ನ ಮೇಲೆ ಇರಾನ್ನ ಸೈನ್ಯ ಯಾಕೆ ದಾಳಿ ಮಾಡ್ತೋ? ಇದನ್ನ ಯೋಚಿಸಿಕೊಂಡು ಇರಾನ್ ಸರ್ಕಾರವು ತಲೆ ಕೆರೆಯುತ್ತಿದೆ. ಅವರು ಈಗ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಈ ಟ್ಯಾಂಕರ್ಗೆ ಸ್ಟ್ರೈಟ್ ಆಫ್ ಹಾರ್ಮೋಜ್ ನಿಂದ ಹೊರಡಲು ಪೂರ್ಣ ಅನುಮತಿ ಇತ್ತು ಮತ್ತು ಅದರಲ್ಲಿ ಇರಾನಿ ತೈಲವೇ ತುಂಬಿತ್ತು. ಹಾಗಿದ್ದರೂ ಇರಾನ್ ಸೈನ್ಯದ ಯಾವ ಬ್ರಿಗೇಡ್ ಈ ದಾಳಿ ಮಾಡ್ತು, ಯಾವ ಕಮಾಂಡರ್ ಇದಕ್ಕೆ ಜವಾಬ್ದಾರಿ ಎಂಬುದನ್ನ ತನಿಖೆ ಮಾಡ್ತಿದ್ದಾರೆ. ಆದ್ರೆ ಭಾರತದ ಕೋಪ ಈಗ ಸಪ್ತಮ ಆಕಾಶಕ್ಕೇರಿದೆ. ಭಾರತ ಕಠಿಣ ಎಚ್ಚರಿಕೆ ನೀಡಿದೆ. ನಾವು ಇರಾನ್ನ ಪರವಾಗಿ ನಿಂತಿದ್ದೇವೆ. ಕಷ್ಟದ ಸಮಯದಲ್ಲಿ ಇರಾನ್ಗೆ ಸಹಾಯ ಮಾಡ್ತಿದ್ದೀವಿ. ಅಮೆರಿಕ ಇರಾನ್ ಮೇಲೆ ಭಾರಿ ನಿರ್ಬಂಧಗಳನ್ನ ಹೇರಿದೆ, ಬ್ಲಾಕೇಡ್ ಹಾಕಿದೆ. ಇರಾನ್ ಒಂದು ಹನಿ ತೈಲವನ್ನ ಮಾರಾಟ ಮಾಡಲು ಸಾಧ್ಯವಾಗ್ತಿಲ್ಲ. ಅಂತಹ ಸಮಯದಲ್ಲಿ ನಾವು ಅವರಿಂದ ತೈಲ ಖರೀದಿಸುವ ಮೂಲಕ ಅವರ ಮೇಲೆ ಉಪಕಾರ ಮಾಡ್ತಿದ್ದೀವಿ. ಆದ್ರೆ ಭಾರತದ ಉಪಕಾರಕ್ಕೆ ಈ ರೀತಿ ಪ್ರತಿಫಲ ನೀಡಲಾಗ್ತಿದ್ರೆ ಮುಂದೆ ಭಾರತ 100 ಬಾರಿ ಯೋಚಿಸುವುದು. ಯಾಕಂದ್ರೆ ಇಲ್ಲಿ ತೈಲದ ವಿಷಯವೇ ಅಲ್ಲ. ನಾನು ಆರಂಭದಲ್ಲೇ ಹೇಳಿದಂತೆ ಈ ದಾಳಿಯ ಸಮಯದಲ್ಲಿ ತೈಲದ ಟೆನ್ಷನ್ ಇರಲಿಲ್ಲ. ತೈಲವನ್ನ ನಾವು ಬೇರೆ ಎಲ್ಲಿಂದಾದ್ರೂ ಖರೀದಿ ಮಾಡಿಕೊಳ್ಳಬಹುದು. ನಮ್ಮ ಚಿಂತೆ ಟ್ಯಾಂಕರ್ ಸುರಕ್ಷಿತವಾಗಿರಬೇಕು ಎಂಬುದೇ ಆಗಿತ್ತು. ಸಂಕಷ್ಟದ ಸಮಯದಲ್ಲಿ ತೈಲ ಟ್ಯಾಂಕರ್ಗಳು ಅತ್ಯಂತ ಮೌಲ್ಯಯುತ ವಸ್ತುಗಳಾಗುತ್ತೆ. ಅವು ತುಂಬಾ ಅಮೂಲ್ಯವಾಗುತ್ತೆ. ಅನೇಕ ದೇಶಗಳು $1,000,000 ಗಳನ್ನ ಖರ್ಚು ಮಾಡಿದ್ರು ಅವುಗಳನ್ನ ಬಾಡಿಗೆಗೆ ಪಡೆಯಲು ಸಿಗೋದಿಲ್ಲ. ಯಾಕಂದ್ರೆ ಅವು ದೇಶವನ್ನ ತೈಲ ಸಂಕಷ್ಟದಿಂದ ರಕ್ಷಿಸುತ್ತೆ. ಇವುಗಳಿಗೆ ಏನಾದ್ರೂ ಆದ್ರೆ ರಿಪೇರಿ ಮಾಡಲು ಕೆಲವು ತಿಂಗಳುಗಳ ಕಾಲ ಸಮಯ ಬೇಕಾಗುತ್ತೆ. ಇವುಗಳಲ್ಲಿ ತೈಲದಂತಹ ಜ್ವಲನಶೀಲ ವಸ್ತು ಇರೋದ್ರಿಂದ ಒಂದು ಬೆಂಕಿ ಕಿಡಿಯಾದ್ರೂ ತಗಲಿದ್ರೆ ಇಡೀ ಟ್ಯಾಂಕರ್ ಸುಟ್ಟು ಭಸ್ಮವಾಗುತ್ತೆ. ಆದ್ದರಿಂದ ಭಾರತ ಚಿಂತಿತವಾಗಿದೆ. ಈ ಟ್ಯಾಂಕರ್ ಯಾವ ಕಂಪನಿಯದ್ದೋ ಅದು ಭಾರತ ಸರ್ಕಾರಕ್ಕೆ ಬಾಡಿಗೆಗೆ ನೀಡಿದೆ. ಆ ಕಂಪನಿಯು ಕೋಪಗೊಳ್ಳಬಹುದು. ನೀವು ನಮ್ಮನ್ನ ಸಾಯಿಸ್ತೀರಾ, ನೀವು ನಮ್ಮನ್ನ ಅಂತಹ ಸ್ಥಳಕ್ಕೆ ಕಳಿಸ್ತಾ ಇದ್ದೀರಿ, ಅಲ್ಲಿ ಮೊದಲು ತೈಲ ತುಂಬಿಸ್ತಾರೆ ಮತ್ತು ಕೆಲವೇ ಕಿಲೋಮೀಟರ್ ದೂರದಲ್ಲಿ ನಮ್ಮ ಟ್ಯಾಂಕರ್ ಮೇಲೆ ತಾವೇ ದಾಳಿ ಮಾಡ್ತಾರೆ. ಆದ್ದರಿಂದ ಭಾರತ ಸರ್ಕಾರದ ಸಂಬಂಧವು ಆ ತೈಲ ಟ್ಯಾಂಕರ್ ಕಂಪನಿಯೊಂದಿಗೆ ಕೆಡಬಹುದು. ಅದರ ಪರಿಣಾಮ ಭವಿಷ್ಯದಲ್ಲಿ ಭಾರತದ ಮೇಲೆ ಬೀಳಬಹುದು. ಇದೇ ಕಾರಣಕ್ಕೆ ಭಾರತ ಕೋಪಗೊಂಡಿದೆ. ಈಗ ಇರಾನ್ ನಿಂದ ಕಠಿಣ ಭಾಷೆಯಲ್ಲಿ ಪ್ರಶ್ನೆಗಳು ಕೇಳ್ತಾ ಇದೆ. ಇರಾನ್ ವಿರುದ್ಧ ಕೆಲವು ಕ್ರಮಗಳನ್ನ ತೆಗೆದುಕೊಳ್ಳಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಈಗ ವಿಶ್ವ ಕಾರ್ಯಗಳೊಂದಿಗೆ ಸಂಬಂಧಿಸಿದ ಒಂದು ಬಹಳ ಆಘಾತಕಾರಿ ಸುದ್ದಿ ಬರ್ತಾ ಇದೆ. ಈಗ ಭಾರತ ಡಾಲರ್ ವ್ಯವಸ್ಥೆಯನ್ನ ಬದಿಗಿಟ್ಟು ಚೀನಾದ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡ್ತಾ ಇದೆ. ಮಾಹಿತಿ ಪ್ರಕಾರ ಭಾರತದ ಕೆಲವು ರಿಫೈನರಿ ಕಂಪನಿಗಳು ಇರಾನ್ ನಿಂದ ಖರೀದಿಸಿದ ತೈಲದ ಪಾವತಿಯನ್ನ ಈಗ ಅಮೆರಿಕನ್ ಡಾಲರ್ ನಲ್ಲಿ ಅಲ್ಲ, ಬದಲಿಗೆ ಚೀನಾದ ಮುದ್ರೆಯಾದ ಯುವಾನ್ ನಲ್ಲಿ ಮಾಡ್ತಾ ಇವೆ. ಈ ಪಾವತಿಯನ್ನ ಮುಂಬೈನಲ್ಲಿರುವ ICICI ಬ್ಯಾಂಕ್ ಮೂಲಕ ಪಾವತಿ ಮಾಡಲಾಗ್ತಿದೆ. ಈ ಬ್ಯಾಂಕ್ ತನ್ನ ಶಾಂಘೈ ಶಾಖೆಯ ಮೂಲಕ ಈ ಟ್ರಾನ್ಸಾಕ್ಷನ್ ಪೂರ್ಣ
ಪೂರ್ಣಗೊಳಿಸ್ತಾ ಇದೆ. ಈ ಸಂಪೂರ್ಣ ವಿಷಯ ಅಮೆರಿಕ, ರಷ್ಯಾ ಮತ್ತು ಇರಾನ್ನಿಂದ ತೈಲ ಖರೀದಿ ಮಾಡೋದಕ್ಕೆ ಇದ್ದ ನಿರ್ಬಂಧಗಳಲ್ಲಿ ತಾತ್ಕಾಲಿಕ ವಿನಾಯಿತಿ ನೀಡಿದ ಸಮಯದಲ್ಲಿ ಬೆಳಕಿಗೆ ಬಂದಿದೆ. ನಿಜವಾಗಿಯೂ ಕಳೆದ ತಿಂಗಳು ಅಮೆರಿಕ ಸುಮಾರು 30 ದಿನಗಳ ಕಾಲ ಈ ನಿರ್ಬಂಧಗಳಲ್ಲಿ ಸಡಿಲತೆ ನೀಡಿತ್ತು. ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಕೆಯಾಗುತ್ತಿರುವ ತೈಲ ಬೆಲೆಗಳನ್ನ ಕೊಂಚವಾದರೂ ನಿಯಂತ್ರಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿತ್ತು. ಈ ನಡೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯಿಂದ ತೈಲ ಬೆಲೆಗಳಲ್ಲಿ ಏರಿಕೆ ಕಂಡು ಬರ್ತಾ ಇದ್ದ ಸಮಯದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ಈಗ ಅಮೆರಿಕನ್ ಟ್ರೆಜರಿ ಸ್ಪಷ್ಟಪಡಿಸಿದೆ, ಈ ವಿನಾಯಿತಿಯನ್ನ ಮತ್ತೆ ವಿಸ್ತರಿಸಲಾಗುವುದಿಲ್ಲ. ಅಂದರೆ ತಾತ್ಕಾಲಿಕ ರಿಲೀಫ್ ಈಗ ಮುಗಿತಾ ಇದೆ. ಇದರಿಂದ ಭಾರತ ಸೇರಿದಂತೆ ಇತರ ದೇಶಗಳಿಗೆ ಇರಾನ್ನಿಂದ ತೈಲ ಖರೀದಿಸುವುದು ಮತ್ತೆ ಕಷ್ಟಕರವಾಗಬಹುದು. ಈ ನಡುವೆ ಭಾರತದ ಅತಿ ದೊಡ್ಡ ಸರ್ಕಾರಿ ರಿಫೈನರಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇತ್ತೀಚೆಗೆ ಸುಮಾರು 20 ಲಕ್ಷ ಬ್ಯಾರೆಲ್ ಇರಾನಿ ತೈಲವನ್ನ ಖರೀದಿಸಿದೆ. ಇದು ಕಳೆದ 7 ವರ್ಷಗಳಲ್ಲಿ ಭಾರತ ಮಾಡಿದ ಮೊದಲ ಇಂತಹ ಒಪ್ಪಂದವಾಗಿದೆ. ಈ ತೈಲದ ಬೆಲೆ ಸುಮಾರು 200 ಮಿಲಿಯನ್ ಅಂದ್ರೆ ಸುಮಾರು 1600 ಕೋಟಿ ಎಂದು ಹೇಳಲಾಗ್ತಾ ಇದೆ. ಈ ತೈಲವನ್ನ ಜಯ ಎಂಬ ದೊಡ್ಡ ಟ್ಯಾಂಕರ್ ಮೂಲಕ ಭಾರತಕ್ಕೆ ತರಲಾಗಿದೆ. ಇದಲ್ಲದೆ ಖಾಸಗಿ ಕ್ಷೇತ್ರದ ದೊಡ್ಡ ಕಂಪನಿ ರಿಲಯನ್ಸ್ ಇಂಡಸ್ಟ್ರಿ ಕೂಡ ಇರಾನಿ ತೈಲ ಸಂಬಂಧಿತ ಕೆಲವು ಹಡಗುಗಳು ಭಾರತದ ಬಂದರಿಗೆ ಬರುವ ಅನುಮತಿ ನೀಡಿದೆ. ಅವುಗಳಲ್ಲಿ ಒಂದು ಹಡಗು ಎಂಟಿ ಫೆಸಿಲಿಟಿ ತನ್ನ ತೈಲವನ್ನ ಇಳಿಸಿಯೂ ಇದೆ. ವಿಶೇಷ ವಿಷಯವೇನೆಂದ್ರೆ ಈ ಎಲ್ಲಾ ಒಪ್ಪಂದಗಳ ಪಾವತಿಯನ್ನ ಐಸಿಐಸಿಐ ಬ್ಯಾಂಕ್ ಮೂಲಕವೇ ಮಾಡಲಾಗ್ತಿದೆ ಮತ್ತು ಅದು ಚೀನಾದ ಕರೆನ್ಸಿಯಾದ ಯುವಾನ್ ನಲ್ಲಿ ಮಾಡ್ತಿದೆ. ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ, ಭಾರತ ಡಾಲರ್ಗೆ ಬದಲಾಗಿ ಯುವಾನ್ ನಲ್ಲಿ ಯಾಕೆ ಪಾವತಿ ಮಾಡ್ತಾ ಇದೆ? ಇದಕ್ಕೆ ಮುಖ್ಯ ಕಾರಣ ಅಮೆರಿಕದ ನಿರ್ಬಂಧಗಳು. ಇರಾನ್ನ ಮೇಲೆ ದೀರ್ಘಕಾಲದಿಂದ ಅಮೆರಿಕ ಕಠಿಣ ಆರ್ಥಿಕ ನಿರ್ಬಂಧಗಳನ್ನ ಹೇರಿದೆ. ಇದರಿಂದ ಡಾಲರ್ ನಲ್ಲಿ ಪಾವತಿ ಮಾಡುವುದು ಅಪಾಯಕಾರಿ ಆಗಬಹುದು. ಆದ್ದರಿಂದ ಯುವಾನ್ ನಂತಹ ಪರ್ಯಾಯವನ್ನ ಬಳಸಿ ಭಾರತ ಈ ನಿರ್ಬಂಧಗಳಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಪಾವತಿ ವಿಧಾನವು ಸ್ವಲ್ಪ ವಿಭಿನ್ನವಾಗಿದೆ ಎಂದು ಹೇಳಲಾಗ್ತಿದೆ. ಮಾಹಿತಿ ಪ್ರಕಾರ ಐಒಸಿ ತೈಲದ ಒಟ್ಟು ಬೆಲೆಯ ಸುಮಾರು 95% ಭಾಗವನ್ನ ಟ್ಯಾಂಕರ್ ಭಾರತೀಯ ಸಮುದ್ರ ಸೀಮೆಗೆ ತಲುಪಿದ ತಕ್ಷಣವೇ ಪಾವತಿಯನ್ನ ಮಾಡಿದೆ. ಇದನ್ನ ನೋಟಿಸ್ ಆಫ್ ರೆಡಿನೆಸ್ ಎಂದು ಕರೀತಾರೆ. ಸಾಮಾನ್ಯವಾಗಿ ಭಾರತದ ಸರ್ಕಾರಿ ಕಂಪನಿಗಳು ತೈಲ ಪೂರ್ಣವಾಗಿ ಡೆಲಿವರಿ ಆದ ನಂತರವೇ ಪಾವತಿ ಮಾಡ್ತವೆ. ಆದ್ರೆ ಈ ಬಾರಿ ವಿಧಾನ ಸ್ವಲ್ಪ ಬದಲಾಗಿದೆ. ತಜ್ಞರ ಅಭಿಪ್ರಾಯದ ಪ್ರಕಾರ ಪಾವತಿ ಸಂಬಂಧಿತ ಜಟಿಲತೆಗಳು ಮತ್ತು ನಿರ್ಬಂಧಗಳ ಕಾರಣದಿಂದಾಗಿ ಅನೇಕ ಖರೀದಿದಾರರು ಇರಾನಿ ತೈಲವನ್ನ ತೆಗೆದುಕೊಳ್ಳುವುದನ್ನ ತಪ್ಪಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಕಳೆದ ಕೆಲವು ವರ್ಷಗಳಿಂದ ಇರಾನ್ನ ಹೆಚ್ಚಿನ ತೈಲವನ್ನ ಚೀನಾ ಸಣ್ಣ ಸಣ್ಣ ರಿಫೈನರ್ಗಳು ಅಂದ್ರೆ ಟೀಪಾಟ್ ರಿಫೈನರ್ಗಳು ಎಂದು ಕರೆಯಲಾಗುವ ರಿಫೈನರ್ಗಳು ಖರೀದಿಸುತ್ತಿವೆ. ಭಾರತದ ವಿಷಯಕ್ಕೆ ಬಂದ್ರೆ 2019ರ ನಂತರ ಅದು ಇರಾನ್ನಿಂದ ತೈಲ ಖರೀದಿಯನ್ನ ಕಡಿಮೆಗೊಳಿಸಿತ್ತು. ಆ ಸಮಯದಲ್ಲಿ ಅಮೆರಿಕದ ಒತ್ತಡ ಮತ್ತು ನಿರ್ಬಂಧಗಳಿಂದಾಗಿ ಭಾರತ ಈ ಕ್ರಮ ತೆಗೆದುಕೊಳ್ಳಬೇಕಾಯಿತು. ಆದ್ರೆ ಈಗ ತಾತ್ಕಾಲಿಕವಾಗಿ ವಿನಾಯಿತಿ ದೊರೆತಿದ್ದರಿಂದ ಭಾರತ ಈ ಅವಕಾಶವನ್ನ ಬಳಸಿಕೊಂಡು ಸೀಮಿತ ಪ್ರಮಾಣದಲ್ಲಿ ಖರೀದಿ ಮಾಡಿದೆ. ಆದ್ರೆ ವರದಿಗಳ ಪ್ರಕಾರ ಐಒಸಿ ಮುಂದೆ ಇನ್ನು ಇರಾನಿ ತೈಲ ಖರೀದಿಸುವ ಯೋಜನೆ ಇಲ್ಲ. ಅಂದರೆ ಈ ಒಪ್ಪಂದವನ್ನ ಈಗ ಒಂದು ಸೀಮಿತ ಮತ್ತು ತಾತ್ಕಾಲಿಕ ಕ್ರಮವಾಗಿಯೇ ಪರಿಗಣಿಸಲಾಗುತ್ತಿದೆ. ಯಾವುದೇ ದೊಡ್ಡ ಬದಲಾವಣೆಯ ಆರಂಭವಾಗಿ ಅಲ್ಲ. ಒಟ್ಟಾರೆಯಾಗಿ ನೋಡಿದ್ರೆ ಈ ಸಂಪೂರ್ಣ ವಿಷಯ ಜಾಗತಿಕ ರಾಜಕೀಯ, ಶಕ್ತಿ, ಭದ್ರತೆ ಮತ್ತು ಆರ್ಥಿಕ ತಂತ್ರದ ಒಂದು ಸಂಕೀರ್ಣ ಮಿಶ್ರಣವಾಗಿದೆ. ಒಂದು ಕಡೆ ಭಾರತಕ್ಕೆ ಸಸ್ತಾ ಮತ್ತು ಸ್ಥಿರ ತೈಲ ಬೇಕು, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಮತ್ತು ಕಾನೂನು ನೀತಿಕ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗಿದೆ. ಇಂತಹ ಸಮಯದಲ್ಲಿ ಚೀನಾದ ಕರೆನ್ಸಿಯಾದ ಯುವಾನ್ ನಲ್ಲಿ ಪಾವತಿ ಮಾಡುವುದು ಒಂದು ಪ್ರಾಯೋಗಿಕ ಪರಿಹಾರವಾಗಿ ಮುಂದೆ ಬಂದಿದೆ. ಕೊನೆಯಲ್ಲಿ ಇಷ್ಟು ಹೇಳಬಹುದು, ಭಾರತ ತನ್ನ ಹಿತಗಳನ್ನ ಗಮನದಲ್ಲಿಟ್ಕೊಂಡು ಸಮತೋಲಿತ ತಂತ್ರವನ್ನ ಅನುಸರಿಸುತ್ತಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕದ ವಿನಾಯಿತಿ ಪೂರ್ಣವಾಗಿ ಮುಗಿದಾಗ ಭಾರತ ಯಾವ ದಿಕ್ಕಿನಲ್ಲಿ ಹೋಗುತ್ತದೆ ಎಂಬುದನ್ನ ಕಾದು ನೋಡುವುದು ಬಹಳ ಆಸಕ್ತಿದಾಯಕವಾಗಿರುತ್ತೆ. ಆದ್ರೂ ಸ್ನೇಹಿತರೆ, ಭಾರತ ಡಾಲರ್ಗೆ ಬದಲಾಗಿ ಚೀನಾದ ಕರೆನ್ಸಿಯನ್ನ ಬಳಸ್ತಾ ಇರುವುದು ಸರಿಯಾದ ನಿರ್ಧಾರವೇ ಅಥವಾ ಅಲ್ಲವೇ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಕ್ರಮ ತೆಗೆದುಕೊಂಡರೋ ಅದರ ವಿವರವಾದ ವರದಿ ಮತ್ತು ಪೂರ್ಣ ವಿಶ್ಲೇಷಣೆಯನ್ನ ನಾನು ನಿಮ್ಗೆ ನೀಡ್ತೀನಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.